ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ಅನೇಕ ಕಹಿ ಘಟನೆಗಳಾಗುತ್ತೆ. ಕೆಲವರು ಯಾರೋ ಪ್ರೀತಿ ಮಾಡಿರ್ತಾರೆ, ಅತಿ ಹೆಚ್ಚು ಪ್ರೀತಿ ಮಾಡ್ತಾರೆ, ಅವ್ರು ಬಿಟ್ಟು ಹೋಗ್ತಾರೆ. ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನೀವೆಲ್ಲ ಒಳ್ಳೇದು ಮಾಡಿದ್ರು ನಿಮಗಾಗಿ ಅವ್ರು ಮೋಸ ಮಾಡೋಕ್ಕೆ ನಿಮ್ಮ ಕೆಲಸನ ತೆಗೆದು ಹಾಕ್ತಾರೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರ, ಅಲ್ಲೇನೋ ನಿಮಗೆ ಹಿನ್ನಡೆ ಆಗುತ್ತೆ. ಕೆಲವು ವ್ಯಕ್ತಿಗಳಿಂದಾಗಿ ಕೆಲವು ನಿಮಗೆ ಜೀವನದಲ್ಲಿ ಹಿನ್ನಡೆ ಆಗುತ್ತೆ. ಅಂಥ ಘಟನೆಗಳನ್ನು ನೀವು ಮೆಲುಕು ಹಾಕುತ್ತಾ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೋ ಬದಲು ನಿಮಗಾದ ಕಹಿ ಘಟನೆ ಅಥವಾ ವ್ಯಕ್ತಿಗಳನ್ನು ಮರ್ತು ಬಿಡಬೇಕು. ಲೆಟ್ ಇಟ್ ಗೋ. ಸೈಕಾಲಜಿ ಏನು ಹೇಳುತ್ತಂದರೆ, ನಮಗಾದ ಘಟನೆಗಳ ಬಗ್ಗೆ ನಾವು ಪದೇ ಪದೇ ಅವಲೋಕನ ಮಾಡ್ಕೊಳ್ಳೋದ್ರಿಂದ ವಿ ಆರ್ ಬ್ಲಾಕಿಂಗ್ ಅವರ್ ಅಪಾರ್ಚುನಿಟಿ ಅಂತ ಹೇಳುತ್ತೆ. ಹಾಗಾಗಿ ಯಾವುದೇ ಕಹಿ ಘಟನೆಗಳನ್ನು ಪದೇ ಪದೇ ನೆನಪು ಹಾಕುವ ಬದಲು ವಿ ಶುಡ್ ಫೋಕಸ್ ಆನ್ ಅವರ್ ಫ್ಯೂಚರ್, ವಿ ಶುಡ್ ಫೋಕಸ್ ಆನ್ ಅವರ್ ವರ್ಕ್. ಈ ಥರ ಮನೋಭಾವನೆ ಬೆಳೆಸ್ಕೊಂಡ್ರೆ ನಮ್ಮ ಜೀವನದಲ್ಲೂ ನಾವು ಮತ್ತೆ ಅವ್ರ ಮುಂದೆನೇ ನಾವು ಎದ್ದು ನಿಲ್ಲೋ ಹಾಗೆ ಭಗವಂತ ನಮಗೊಂದು ಆಶೀರ್ವಾದ ಮಾಡ್ತಾನೆ ಅಂತ ಕೆಲವು ಸೈಕಾಲಜಿ ಹೇಳುತ್ತೆ. ಇನ್ನೊಂದೇನೆಂದರೆ, ನೀವು ಆ ಘಟನೆ ಬಗ್ಗೆ, ಆ ವ್ಯಕ್ತಿ ಬಗ್ಗೆ ಪದೇ ಪದೇ ಮೆಲುಕು ಹಾಕ್ತಾಯಿದ್ರೆ ಯು ಆರ್ ಬ್ಲಾಕಿಂಗ್ ಅಪಾರ್ಚುನಿಟಿ. ಆ ಬ್ರೈನಲ್ಲಿ ಒಂದು ಸ್ಪೇಸ್ ಅಂತ ಇರುತ್ತೆ. ಆ ಸ್ಪೇಸನ್ನು ನಾವು ಖಾಲಿ ಮಾಡಿಕೊಂಡಾಗ ನಮಗೆ ಒಳ್ಳೇದು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಳ್ಳುತ್ತೆ. ಆದ್ದರಿಂದ ನಿಮ್ಮೆಲ್ಲ ಕಹಿ ಘಟನೆ ಮರೆತು ಭವಿಷ್ಯದ ಬಗ್ಗೆ ಅಥವಾ ನಿಮ್ಮ ಉಜ್ವಲವಾದ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿ. ನಮಸ್ತೆ.